ನೃತ್ಯ ಶಾಲೆಗಳು ವ್ಯಕ್ತಿಯ ಸಮಗ್ರ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುವ ಜೊತೆಗೆ ನೃತ್ಯವು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ಚಲನಚಿತ್ರ ನಟ ಹಾಗೂ ಸಮಾಜ ಸೇವಕ ವರ್ಣಗೌಡ ಪಾಟೀಲ ಹೇಳಿದರು. ಅದೇ ರೀತಿ ಪಟ್ಟಣದ ವಿಂಗ್ಸ್ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ವರ್ಣಗೌಡ ಪಾಟೀಲ ಅಭಿಮಾನಿ ಬಳಗದ ವತಿಯಿಂದ ನೃತ್ಯ ಶಾಲೆಯ 50ಕ್ಕೂ ಹೆಚ್ಚು ಮಕ್ಕಳಿಗೆ ಟಿ ಶರ್ಟ್ ಬಿಡುಗಡೆ ಮಾಡಿ ಬಳಿಕ ಮಾತನಾಡಿದ ಅವರು ಸೃಜನಶೀಲತೆ, ಸಾಂಸ್ಕೃತಿಕ ಅರಿವು ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸುತ್ತವೆ. ನೃತ್ಯವು ವ್ಯಾಯಾಮದ ಒಂದು ರೂಪವಾಗಿದ್ದು ಸಮನ್ವಯ, ಸಮತೋಲನ, ನಮ್ಯತೆ ಮತ್ತು ಶಕ್ತಿಯನ್ನ ಸುಧಾರಿಸುತ್ತದೆ. ನೃತ್ಯವು ವ್ಯಕ್ತಿಯ ಸೃಜನಶೀಲತೆಯನ್ನ ಉತ್ತೇಜಿಸುತ್ತದೆ, ಅಭಿವೃದ್ಧಿಗೆ ಒಂದು ಮಾರ್ಗವನ್ನ ಒದಗಿಸುತ್ತದೆ. ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಕಲಿಯಲು ಮತ್ತು ಆಚರಿಸಲು ಒಂದು ಮಾರ್ಗವಾಗಿದ್ದು ನೃತ್ಯವು ಗುಂಪುಗಳಲ್ಲಿ ಕೆಲಸ ಮಾಡಲು ಮತ್ತು ಇತರರೊಂದಿಗೆ ಸಂವಹನ ನಡೆಸಲು ಕಲಿಯಲು ಸಹಾಯ ಮಾಡಿ ಶಿಸ್ತು, ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವನ್ನ ಬೆಳೆಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ವಿಂಗ್ಸ್ ಡ್ಯಾನ್ಸ್ ಸ್ಟುಡಿಯೋದ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಟಿ ಶರ್ಟ್ಗಳನ್ನು ಬಿಡುಗಡೆ ಮಾಡಲಾಯಿತು. ಜರ್ಸಿಗಳ ಬಿಡುಗಡೆಯನ್ನ ಈ ಕಾರ್ಯಕ್ರಮದಲ್ಲೂ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೃತ್ಯ ಶಾಲೆಯ ವ್ಯವಸ್ಥಾಪಕ ಶಿವರಾಜ್ ಮಾಳಗಿ, ಯುವ ಮುಖಂಡರಾದ ನಾಗರಾಜ್ ಕ್ಯಾಬಳ್ಳಿ, ಮುತ್ತುರಾಜ್ ಕ್ಷೌರದ, ವಿಶ್ವನಾಥ ಬಂಡಿವಡ್ಡರ, ಮಂಜುನಾಥ ಹಡಪದ, ಶಿವರಾಜ್ ಕ್ಷೌರದ, ಶಂಭು ಕೇರಿ ಸೇರಿದಂತೆ ನೃತ್ಯ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಹಾಗೂ ವರ್ಣಗೌಡರ ಅಭಿಮಾನಿ ಬಳಗದ ಸದಸ್ಯರು ಇದ್ದರು. ಸುರೇಶ್ ಯಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.